ಸಿದ್ದರಾಮಯ್ಯನವರು ಉತ್ಸವ ಅಂತ ಇತ್ತು ಮೊದಲು. ಈಗ ಕಾಂಗ್ರೆಸ್ ಸಮಾವೇಶ ಆಗಿದೆ. ಆದ್ರೂ ನಾವು ಸಿದ್ದರಾಮಯ್ಯ ಎಲ್ಲಿರ್ತಾರೆ ನಾವು ಅಲ್ಲಿರ್ತೀವಿ. ಸಿದ್ದರಾಮಯ್ಯನ ಅಭಿಮಾನಿಗಳು ನಾವು. ಸಿದ್ದರಾಮಯ್ಯರ ಫಂಕ್ಷನ್ ಅಂದರೆ ಇಲ್ಲಿಂದ ಡೆಲ್ಲಿಗೆ ಬೇಕಾದ್ರೂ ಹೋಗ್ಬೋತೀವಿ. ನಮ್ಮದು ಆಸೆ. ಹಾಸನ ಏನಿಲ್ಲ, 5 ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಜನಗಳಿಗೆ ಗೊತ್ತಾಗಲಿ ಅಂತ ಕೆಲವರು ಹೇಳ್ತಿದ್ರು. JDSನವರು ಗ್ಯಾರಂಟಿ ವರ್ಕೌಟ್ ಆಗಲ್ಲ, ಅದಾಗಲ್ಲ ಅಂತಿರು. ಚನ್ನಪಟ್ಟಣದಲ್ಲಿ ಇವತ್ತು ಹೇಳ್ತಾರೆ ಗೆದ್ದಾದ್ಮೇಲೆ ಗ್ಯಾರಂಟಿ ಕೈ ಹಿಡಿದ್ಬಿಡ್ತು ಅವ್ರಿಗೆ. ಏನು ಚನ್ನಪಟ್ಟಣದಲ್ಲಿ ನಾವು ಚನ್ನಪಟ್ಟಣದ ಸದಸ್ಯರು, ನಾವು ಚನ್ನಪಟ್ಟಣದವರು. ಅಲ್ಲೇನಾಗದೆ ಅಂದರೆ ಈಗ ಅಲ್ಲಿ ಹೇಳ್ತಾರೆ ಗೆದ್ದಾದ್ಮೇಲೆ JDS ಯಾವಾಗ ಸೋಲ್ತು, ಈಗೇನಂತಾರೆ ಗೊತ್ತಾ, ಗ್ಯಾರಂಟಿ ಸಿದ್ದರಾಮಯ್ಯ ಹಾಕ್ಬಿಟ್ಟ, ದುಡ್ಡ ಗೆಲ್ಲಿಸ್ಬಿಟ್ಟ, ಆಮೇಲೆ ಹಾಲೊಂದು ದುಡ್ಡು ಫ್ರೀ ಇದು ಕೊಟ್ಬಿಟ್ಟ ಅಂತ ಹಿಂಗೆ ಹೇಳ್ತಾರೆ. ಅದಕ್ಕೆ ಮಾತ್ರ ಗ್ಯಾರಂಟಿ ಏನು ವರ್ಕೌಟ್ ಮಾಡಲ್ಲ, ನಾವು ಗೆಲ್ತೀವಿ ಅಂತಿದ್ರು. ಈಗ ಉಲ್ಟಾದ್ಮೇಲೆ ಹಂಗೆ ತಿರುಗಿಸ್ತಾರೆ. ಅವರು ದೊಡ್ಡವರು ಸಹ, ದೊಡ್ಡವ್ರ ಮುಂದೆ ನಾವು ನಾವು ಇನ್ನೂ ಚಿಕ್ಕವರು. ಅವ್ರು ಮಾಡಿರೋ ರಾಜಕಾರಣದಲ್ಲಿ ನಾವು ಇನ್ನೂ ಚಿಕ್ಕ ಹುಡುಗರು. ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಸರ್, ರೇವಣ್ಣವ್ರ ಬಗ್ಗೆ. ಈ ಸಮಾವೇಶಕ್ಕೆ ಪಾಲ್ಗೊಳ್ಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಸರ್. ಸಿದ್ದರಾಮಯ್ಯ ಸಾಹೇಬರು ಬಂದ್ಬಿಟ್ಟು ಅವರು ಯಾವುದೇ ಜಾತಿ ಇಲ್ಲದೇ ಜಾತ್ಯತೀತವಾಗಿರುವಂಥ ನಾಯಕ. ಆ ನಾಯಕನ ಕೈ ಬಲಪಡಿಸೋಕ್ಕೆ ನಾವೆಲ್ಲರೂ ಸೇರೋದು ತುಂಬ ಖುಷಿಯಾದ ವಿಚಾರ ಸರ್.